ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ನಿಮಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಅಂದರೆ ಲಾಸ್ಟ್ ಡೇಟ್ ಬಗ್ಗೆ ತುಂಬ ಸ್ಟೂಡೆಂಟ್ಸು ಕೇಳ್ತಿದ್ರು, ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಹ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪು ಈಗಾಗಲೇ ಸಹ ಓಪನ್ ಆಗಿದೆ, ಅಂದರೆ ಅಪ್ಲಿಕೇಶನ್ಸನ್ನು ಹಾಕ್ಬೋದು ಆಗಿದೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಆಗ್ತಿಲ್ಲ. ಯಾಕಂತ ಅಂದ್ರೆ 2024-25ನೇ ಸಾಲಿನ ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ಈಗ ಹೊಸದಾಗಿ ಯಾರೆಲ್ಲ ಅಡ್ಮಿಷನ್ಸ್ ಅನ್ನ ತಗೋತಾರೆ ಡಿಗ್ರಿ ಕೋರ್ಸಸ್ಗಳಿಗಾಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಆಗಿರ್ಬೋದು, ಆ ಒಂದು ಸ್ಟೂಡೆಂಟ್ಸ್ಗೆ ಫಸ್ಟು ರಿಜಿಸ್ಟ್ರೇಷನ್ ನಂಬರ್ಸ್ ಅನ್ನು ಕೊಡಬೇಕಾಗುತ್ತೆ ಅವರ ಒಂದು ಯೂನಿವರ್ಸಿಟಿ ಕಡೆಯಿಂದ. ಜೊತೆಗೆ ಅವರ ಒಂದು ಕಾಲೇಜಲ್ಲಿ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂಡ್ ಹಾಗೇನು ಸಹ ನೆಕ್ಸ್ಟ್ ಅವರ ಒಂದು ಯೂನಿವರ್ಸಿಟಿ ಕಡೆಯಿಂದ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಈಗಾಗಲೇ ಲಾಸ್ಟ್ ಇಯರ್ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿರ್ತಾರೆ ಅಂತಹ ಸ್ಟೂಡೆಂಟ್ಸ್ದು ಲಾಸ್ಟ್ ಅಕಾಡೆಮಿಕ್ ಇಯರ್ದು ರಿಸಲ್ಟ್ಸ್ ಬಂದಿರಬೇಕು, ಅದರಲ್ಲಿ ಸ್ಟೂಡೆಂಟ್ಸು ಪ್ರಮೋಟ್ ಆಗಿರಬೇಕು. ಅಂಡ್ ಹಾಗೇನು ಸಹ ಲಾಸ್ಟ್ ಇಯರ್ ಬಂದಿರುವಂತಹ ರಿಸಲ್ಟ್ಸು ಕಾಲೇಜ್ ಕಡೆಯಿಂದ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಬಟ್ ಯಾವೊಂದು ಕಾಲೇಜಸ್ಸಲ್ಲೂ ಇನ್ನೂ ಸದ್ಯಕ್ಕಾದರೆ ಅಪ್ಡೇಟ್ ಆಗಿಲ್ಲ. ಮ್ಯಾಕ್ಸಿಮಮ್ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಲಾಸ್ಟ್ ಇಯರ್ ಸೆಮ್ದು ಇನ್ನೂ ಸಹ ರಿಸಲ್ಟ್ಸೇ ಬಂದಿಲ್ಲ ಸ್ಟೂಡೆಂಟ್ಸ್ಗೆ. ಹಾಗಾಗಿ 2024-25ನೇ ಸಾಲಿನ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಸ್ಟೂಡೆಂಟ್ಸ್ ಯಾರನ್ನು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ವರ್ಷ ನೋಡಿ 2024-25ನೇ ಸಾಲಿನ ಅಕಾಡೆಮಿಕ್ ಇಯರ್ದು ಒಂದು ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ SSP ಪೋರ್ಟಲ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೂ ಸ್ವಲ್ಪ ಬೇಗನೆ ಓಪನ್ ಆಗಿದೆ. ಹಾಗಂತ ಹೇಳ್ಬಿಟ್ಟು ನಿಮಗೆ ಸ್ವಲ್ಪ ಬೇಗನೆ ಕ್ಲೋಸ್ ಮಾಡೋದೇ ಇಲ್ಲ. ನಿಮ್ಮ ಕಾಲೇಜಸ್ಗಳಿಗೆ ಕಡೆಯಿಂದ ಕೆಲವೊಂದಿಷ್ಟು ನಿಮಗೆ ನೋಟಿಫಿಕೇಶನ್ಸ್ ಅನ್ನು ಕಳಿಸಿರ್ತಾರೆ, ಒಂದು ಸರ್ಕ್ಯುಲರ್ಸ್ ಅನ್ನು ಕಳಿಸಿರ್ತಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಈ ಡೇಟಿಗೆ ಕ್ಲೋಸ್ ಆಗುತ್ತೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಈ ಡೇಟಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಇನ್ನೂ ಸಹ 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಒಂದು ಲಾಸ್ಟ್ ಡೇಟ್ಸ್ ಅನ್ನು ಕೊಟ್ಟಿಲ್ಲ. ಓಕೆನಾ, ನಿಮಗೆ ಯಾವಾಗ ಲಾಸ್ಟ್ ಡೇಟ್ ಕನ್ಫರ್ಮ್ ಆಗುತ್ತೆ ಅಂತ ಅಂದ್ರೆ ಈ ಒಂದು ವೆಬ್ಸೈಟ್ ಏನು ಕಾಣಿಸ್ತಿದೆ ನಿಮಗೆ ssppostmatric.karnataka.government.in ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯಾವಾಗ ನಿಮಗೆ ಡಿಪಾರ್ಟ್ಮೆಂಟ್ ವೈಸು ಒಂದು ಲಾಸ್ಟ್ ಡೇಟನ್ನು ತೋರಿಸುತ್ತೋ ಅವಾಗಲೇ ಸಹ ನಿಮಗೆ ಒಂದು ಲಾಸ್ಟ್ ಡೇಟ್ ಆದರೆ ಕನ್ಫರ್ಮ್ ಆಗೋದು. ಓಕೆನಾ, ಸ್ಟೂಡೆಂಟ್ಸ್ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ಒಂದು 2 to 3 ಮಂತ್ಸ್ವರೆಗೂ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇರಲೇಬೇಕು. ಯಾಕಂತ ಅಂದರೆ ಇನ್ನೂ ಸಹ ಇಂಜಿನಿಯರಿಂಗ್ ಕೌನ್ಸಿಲಿಂಗು ಈಗ ನಡೀತಿದೆ. ಅದು CET ಕೌನ್ಸಿಲಿಂಗು, ನೀಟ್ ಕೌನ್ಸಿಲಿಂಗು, ನೆಕ್ಸ್ಟ್ ಇನ್ನು PGCET ಕೌನ್ಸಿಲಿಂಗ್ ನಡೆಯುತ್ತೆ. ಅವ್ರಿಗೂ ಸಹ ಸ್ಕಾಲರ್ಶಿಪ್ ಸಿಗಬೇಕು ಅಂತ ಅಂದರೆ ಇನ್ನೂ 3 ತಿಂಗಳವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡಲೇಬೇಕು. ಬಟ್ ನಿಮಗೆ ಸದ್ಯಕ್ಕೆ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿಲ್ಲ. ನೀವು ನಿಮ್ಮ ಒಂದು ಕಾಲೇಜ್ಗಳ ಕಡೆಯಿಂದ ಕಳಿಸಿರುವಂತಹ ಒಂದು ಸರ್ಕ್ಯುಲರ್ಸನ್ನು ನೋಡಿಬಿಟ್ಟು ಯಾರನ್ನು ಭಯಪಡೋದಕ್ಕೆ ಹೋಗಬೇಡಿ. ಈಗ ನೀವು ಡಿಪಾರ್ಟ್ಮೆಂಟ್ಸ್ಗಳಿಗೆ ಫೋನ್ ಮಾಡಿದ್ರೂ ಸಹ ಅವ್ರು ಹೇಳೋದು ಇಷ್ಟೇ, ಇನ್ನೂ ಗೌರ್ಮೆಂಟ್ ಕಡೆಯಿಂದ ಒಂದು ಲಾಸ್ಟ್ ಡೇಟನ್ನು ಫಿಕ್ಸ್ ಮಾಡಿಲ್ಲ. ಲಾಸ್ಟ್ ಡೇಟ್ ಫಿಕ್ಸ್ ಮಾಡಿದ ಕೂಡಲೇ ಸಹ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ಇದೇ ಒಂದು ವೆಬ್ಸೈಟ್ ಆದರೆ ಗೊತ್ತಾಗುತ್ತೆ. ಓಕೆನಾ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇಲ್ಲೇನು ತೋರಿಸಿದೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಡಿಪಾರ್ಟ್ಮೆಂಟ್ ವೈಸು ಈ ಒಂದು ಡಿಪಾರ್ಟ್ಮೆಂಟು ಈ ಒಂದು ಡೇಟ್ಗೆ ಕ್ಲೋಸ್ ಆಗುತ್ತೆ ಅಂತ ಬರುತ್ತೆ. ಆಗ್ಲಷ್ಟೇ ಇರುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಒಂದು ನೆನಪಿರಲಿ, ಇನ್ ಕೇಸ್ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಆಯಿತು ಅನ್ಕೊಳ್ಳಿ, ಇನ್ನೊಂದು 10 ಡೇಸ್ ಆದಮೇಲೆ ಕ್ಲೋಸ್ ಆಗುತ್ತೋ, ಇನ್ನೊಂದು 11 ಡೇಸ್ ಆದಮೇಲೆ ಕ್ಲೋಸ್ ಆಗುತ್ತೋ ಅಂತ ಅದರಲ್ಲಿ ತೋರಿಸಿದ್ರು ಟೆನ್ಷನ್ ತಗೋಬೇಡಿ. ಇದು ಲಾಸ್ಟ್ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಲೇಬೇಕು. ಮಾಡುವಂಥ ಚಾನ್ಸಸ್ನು ಸಹ ತುಂಬಾ ಇರ್ತವೆ. ಯಾಕಂತಂದರೆ ಸ್ಟೂಡೆಂಟ್ಸು ಯಾರು ಅಪ್ಲಿಕೇಶನ್ ಹಾಕೋಕ್ಕಾಗ್ತಿಲ್ಲ ಅಂತ ಅಂದರೆ ಅದು ಡಿಪಾರ್ಟ್ಮೆಂಟಿಗೆ ಗೊತ್ತಾಗುತ್ತೆ. ಆ ಡಿಪಾರ್ಟ್ಮೆಂಟ್ ಅವರು ಸಹ ಈ ಒಂದು ಲಾಸ್ಟ್ ಡೇಟ್ಸ್ ಏನಿರ್ತವೆ ಆ ಒಂದು ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಏನಾದರೂ ನಿಮಗೆ ಎನ್ಕ್ವೈರೀಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು ಆಗಿರುತ್ತೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಮರಿದೆ ಕಮೆಂಟನ್ನು ಮಾಡಿ ನಿಮಗೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ ದುಡ್ಡು ಬಂದಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈಗಾಗಲೇ ನೀವು 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ.